ಚೆನ್ನಾಗಿದೆ ಸಿನಿಮಾ. ಒಂದೇ ಟೇಕಲ್ಲಿ ಮಾಡಿದಾರಲ್ವಾ, ಯಾರೂ ಈ ಥರ ಮಾಡಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಇದೆ ಫಸ್ಟ್ ಟೈಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಓಡುತ್ತೆ. ಒಂದೇ ಮನೇಲಿ ತೆಗೆದಿದ್ದಾರಲ್ಲ, ಆಚೆ ಕಡೆ ಹೊರಗಡೆ ಎಲ್ಲೂ ಹೋಗಿಲ್ಲ. ತುಂಬ ಚೆನ್ನಾಗಿದೆ, ತುಂಬ ಖರ್ಚು ಮಾಡಿಲ್ಲ. 10ಕ್ಕೆ 6. ಸಖತ್ತಾಗಿತ್ತು. ನಮ್ಮ ದೇಶದ ಬಗ್ಗೆ ಹೆಂಗ್ ಮಾತಾಡಬೇಕು ಅನ್ನೋದು ಇಲ್ಲಿ ತೋರಿಸ್ಕೊಟ್ಟವ್ರೆ. ಅಂದ್ರೆ ಒಂದೇ ಟೇಕ್ ಫಿಲಮು, ಮಸ್ತ್ ಬೆಂಕಿ. ಸೂಪರ್ ಮೂವಿ ಸೂಪರ್. ಅದೇ ಸೇಮ್ ನಮ್ಮ ಇಂಡಿಯಾ, ನಮ್ಮ ಒಬ್ರು ಬಂದ್ಬಿಟ್ಟು ಹೆಂಗೆ ಆರ್ಮಿ ಸರ್ವೆಂಟ್ ಬಂದ್ಬಿಟ್ಟು ಹೆಂಗೆ ನಮ್ಮ ಇಂಡಿಯಾನ ಕಾಪಾಡ್ತಾರೆ ಅಂತ ಮೂವಿ ಸಕ್ಕತ್ತಾಗಿದೆ ನೋಡಿ. ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಹೊಸ ಕಲಾವಿದರು ಎಲ್ಲರೂ ಬಂದು ಸಿನಿಮಾನ ಥಿಯೇಟರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಸೂಪರ್ ಆಗಿದೆ, ಚೆನ್ನಾಗಿದೆ. ಸೈನಿಕರ ಬಗ್ಗೆ ತೆಗೆದಿದ್ದಾರೆ, ಅದು ಸ್ವಲ್ಪ ಇಷ್ಟ ಆಯಿತು. ಆಮೇಲೆ ಹೊಸಬ್ರಿಗೆ ಸಪೋರ್ಟ್ ಮಾಡ್ಬೇಕು, ನಾವು ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಕನ್ನಡಿಗರಿಗೆ ಸಪೋರ್ಟ್ ಮಾಡ್ಬೇಕು ನಾವು. ಅದಕ್ಕೋಸ್ಕರ ಎಲ್ಲರೂ ಥಿಯೇಟ್ರಿಗೆ ಬರಬೇಕು. ಸೊ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ಕ್ಕೆ 9 ಕೊಡ್ತೀನಿ ನಾನು. ಸೂಪರ್ ಐತೆ, ಚೆನ್ನಾಗೈತೆ. ನಮ್ಮ DJ ಬೈದು ಸಕ್ಕರ್ ಐತೆ, ಕ್ಯಾರೆಕ್ಟರ್ ಎಲ್ಲ ಸೂಪರ್ ಐತೆ, ಚೆನ್ನಾಗಿ ಮಾಡೋರೆ. ನೋಡಿ, ಎಲ್ಲರೂ ನೋಡಿ. ಸೊ ಏನು ಇಷ್ಟ ಸಿನಿಮಾದಲ್ಲಿ? ಈಗ ದೇಶನ ಒಡೆಯೋರು ಇರ್ತಾರಲ್ಲ, ಅವರಿಂದ ಎಲ್ಲ ಯಾವುದು ನೋಡ್ದಲ್ಲೇ ಇರೋ ಅಂಥ ಇದು ಎಂಟರ್ಟೈನ್ಮೆಂಟು ಏನೂ ಇಲ್ಲ. ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಹೊಸ ಪ್ರತಿಭೆಗಳನ್ನ ಬಂದು ಥಿಯೇಟ್ರಲ್ಲೇ ನೋಡಿ ಎಲ್ಲರನ್ನೂ ಬೆಳೆಸ್ಬೇಕಾಗಿ. ಪ್ರಯತ್ನ ಚೆನ್ನಾಗಿದೆ. ಒಂದೇ ಪ್ರಯತ್ನ, ಅದು ಒಂದು ಸಿಂಗಲ್ ಟೇಕಲ್ಲಿ ತೆಗಿಯೋ ಪಿಕ್ಚರ್ನ 10 ಅವರು ಒಂದೊಂದು ಟೇಕ್ನ 10 ಅವರು ಮಾಡೋದಿದ್ದಾರೆ. ಆದರೆ ಒಂದೇ ಇದರಲ್ಲಿ ಮಾಡಿರೋದನ್ನ ಎಲ್ಲ ಜನ ಬಂದು ತುಂಬ ಚೆನ್ನಾಗಿದೆ, ಥಿಯೇಟ್ರಲ್ಲೇ ಬಂದು ನೋಡಬೇಕಾಗಿ ವಿನಂತಿ. 10ಕ್ಕೆ 10 ಕೊಡ್ತಿದ್ದೀನಿ ಸರ್. ಇಲ್ಲ, ಚೆನ್ನಾಗಿದೆ. ಅದೇ ಯೋಧರನ್ನ ಹೊಡೆದಾಗ ಹೋದ್ರೆ ನೋಡಿ ಹಿಂಗೆ ಆಗುತ್ತೆ ಅನ್ನೋದೊಂದು ಚೆನ್ನಾಗಿ ತೋರಿಸಿದ್ದಾರೆ. ಕಾಮಿಡಿ ಒಂದು ಸ್ವಲ್ಪ ಇಷ್ಟ ಆಯಿತು. ಆಮೇಲೆ ಮನೋಜ್ ಪಾತ್ರ ಇಷ್ಟ ಆಯಿತು. ಇಷ್ಟ ಆಯ್ತು, ಕಾಮಿಡಿದು ಇಷ್ಟ ಆಯಿತು. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು ಸಿನಿಮಾಗೆ? 10ಕ್ಕೆ 5 ಕೊಡ್ತೀರಾ, 6 ಕೊಡ್ತೀರಾ, 7 ಕೊಡ್ತೀರಾ, 8 ಕೊಡ್ತೀರಾ? ಎಷ್ಟು ಕೊಡ್ತೀರಾ ನೀವು? ಒಂದು 5 ಕೊಡ್ತೀವಿ. 5 ಕೊಡ್ತೀರಾ. ನೀವು ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ನಿಮಗೆ? ಅದೇ ಕಾಮಿಡಿ ಮಾಡೋದು ಆನಂದ್ ಇಷ್ಟ ಆಯ್ತು. ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿರಲಿಲ್ಲ. ಸೊ ನೋಡಿದ್ವಿ, ಸಸ್ಪೆನ್ಸ್ ಎಲ್ಲ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಸೊ ಕಥೆನೂ ಚೆನ್ನಾಗಿದೆ. ಮತ್ತು DOP ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಏನಕ್ಕಂದರೆ ಒಂದು 2.5 ಗಂಟೆಯಲ್ಲಿ ಆ ಕ್ಯಾಮ್ರಾನ ಇಟ್ಕೊಂಡು, ಆ ವೆಯ್ಟ್ ಅಷ್ಟಿರುತ್ತೆ. ನಮ್ಗೆ ಗೊತ್ತು, ನಾವು ಸಿನಿಮಾದವರೇ. 2.5 ಗಂಟೆ ಆ ವೆಯ್ಟ್ ಇಟ್ಕೊಂಡು ಓಡಾಡಿ ಶೂಟ್ ಮಾಡಿ ಅದು ಒಂದೇ ಶಾರ್ಟಲ್ಲಿ ಮುಗಿಸ್ಬೇಕಂದ್ರೆ ತುಂಬ ಕಷ್ಟ ಇದೆ. ಬೋರ್ ಆಗಿಲ್ಲ, ಏನಕ್ಕಂದ್ರೆ ಆ ಸಸ್ಪೆನ್ಸ್ ಕ್ಯಾರಿ ಮಾಡಿದಾರಲ್ವಾ. ಸೊ ಕತೆ ಚೆನ್ನಾಗಿದೆ, ಸ್ಟೋರಿಯಲ್ಲಿ ಚೆನ್ನಾಗಿದೆ, ಡೈಲಾಗ್ಗಳು ಅವ್ರು ಕೊಟ್ಟಿರೋ ಎಮೋಷನ್ಗಳೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಎಲ್ಲೂ ಬೋರ್ ಅನ್ಸಲ್ಲ, 2.5 ಗಂಟೆ ಕೂರಿಸುತ್ತೆ ಸಿನಿಮಾ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಯಂಗ್ ಮ್ಯಾನ್ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಎಲ್ಲರೂ ನೋಡಿದವರೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಮತ್ತಿನ್ನೊಂದ್ಸಲ ಹೇಳ್ತೀನಿ, ಇದು 2.5 ಗಂಟೆ ಸಿನಿಮಾನ 2.5 ಗಂಟೆಯಲ್ಲೇ ಚಿತ್ರೀಕರಿಸುವಂಥ ಸಿನಿಮಾ. ಇದೊಂದು ಹೊಸ ದಾಖಲೆ. ಎಲ್ಲ ನೋಡಿದಿರೋರೆಲ್ಲ ತುಂಬ ಖುಷಿಪಟ್ಟಿದ್ದಾರೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಮ್ಮ ಒಂದು ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ರಿಗೂ ನಮಸ್ಕಾರ ಅಂತ. ಇಲ್ಲಿ ಮನೋಜ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ 2.5 ಗಂಟೆ ಆಡಿಯನ್ಸ್ ಏನು ಸಿನಿಮಾ ನೋಡಿದ್ರು ಅದು ಕಂಪ್ಲೀಟ್ 2.5 ಗಂಟೆಯಲ್ಲೇ ಶೂಟ್ ಮಾಡೋದು. ಓಕೆನಾ? ಸತತ ಪರಿಶ್ರಮ ವಹಿಸಿ ರಿಹರ್ಸಲ್ಗಳು ಮಾಡಿ ಎಲ್ಲ ಮಾಡಿ ಇವಾಗ 2.5 ಗಂಟೆ ಸಿನಿಮಾ ನಾವು 2.5 ಗಂಟೆಯಲ್ಲೇ ಶೂಟ್ ಮಾಡಿ ಇವಾಗ ತೆರೆ ಮೇಲೆ ಕಂಡಿದ್ದೀವಿ. ದಯವಿಟ್ಟು ಕನ್ನಡ ಸಿನಿ ಪ್ರೇಕ್ಷಕರು ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಓಕೆನಾ? ನಮ್ಮಂಥ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕು. ಥ್ಯಾಂಕ್ ಯು. ಇದು 3 ವರ್ಷ ಪರಿಶ್ರಮ ತೊಗೊಂಡು ಮಾಡಿರುವಂಥ ಸಿನಿಮಾ. ಎಲ್ಲ ಹೊಸ ಕಲಾವಿದರು ಮಾಡಿರುವಂಥದ್ದು. ನಿಮ್ಗೆಲ್ಲರೂ ಗೊತ್ತು, ಹೊಸ ಕಲಾವಿದರು ಅಷ್ಟು ರೆಕಗ್ನೈಸಿಂಗ್ ಆಗಲ್ಲ. ಸೊ ಎಲ್ಲರೂ ಥಿಯೇಟ್ರಿಗೆ ಬರಬೇಕು. ಜನ ಥಿಯೇಟ್ರಿಗೆ ಬಂದುಬಿಟ್ಟು ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ಶ್ರುತಿ ಗೌಡ ಅಂತ ನನ್ನ ಹೆಸರು. ಇದರಲ್ಲಿ ನಂದಿನಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೀನಿ. ತುಂಬ ಖುಷಿ ಇದೆ ನನಗೆ. ಆ್ಯಕ್ಚುಲಿ ನಾನಿದು ಈ ಪಾತ್ರ ಮಾಡಿರೋದು ಮೊದಲನೇ ಬಾರಿ. ಸೊ ಬೆಳ್ಳಿ ತೆರೆಗೂ ಕೂಡ ನಂದು ಮೊದಲನೇ ಎಂಟ್ರಿ ಇದು. ಸಾಕಷ್ಟು ಥಿಯೇಟರಲ್ಲಿ ಮತ್ತು ಸಿನಿಮಾಗಳಲ್ಲಿ ಧಾರಾವಾಹಿಗಳಲ್ಲಿ ವರ್ಕ್ ಮಾಡಿದ್ದೀನಿ.
ಥಿಯೇಟರಲ್ಲಿ ರಿಲೀಸ್ ಆಗಿರೋದು ಇದು ನನ್ನ ಮೊದಲನೇ ಸಿನಿಮಾ. ಸೊ ನನಗೆ ತುಂಬಾ ಹೆಮ್ಮೆ ಇದೆ. ಅದು ಸಿಂಗಲ್ ಟೇಕಲ್ಲಿ ಸಿನಿಮಾನ ಮಾಡಿರೋದಂತೂ ನನಗಂತೂ ತುಂಬಾ ಖುಷಿ ಇದೆ. ನನ್ನ ಪಾತ್ರನ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಥ್ಯಾಂಕ್ ಯು. ಹಾಗೆ ನಮ್ಮಂಥ ಹೊಸ ಪ್ರತಿಭೆಗಳಿಗೆ ನೀವು ದಯವಿಟ್ಟು ಪ್ರೋತ್ಸಾಹಿಸಿ. ನಮಗೂ ಕೂಡ ಇಂಡಸ್ಟ್ರೀಲಿ ಮುಂದೆ ಹೆಚ್ಚು ಅವಕಾಶಗಳು ನಿಮ್ಮಿಂದ ಸಿಗೋದು. ಸೊ ದಯವಿಟ್ಟು ಪ್ರೋತ್ಸಾಹ ನೀಡಬೇಕು ನಮ್ಮ ಚಿತ್ರತಂಡಕ್ಕೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರೂ ಅಂತ DJ ಅನ್ನೋ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಬಟ್ ಪ್ರತಿಯೊಬ್ಬರಿಗೂ ನಮ್ಮ ಕನ್ನಡ ಜನತೆಗೆ ರಿಕ್ವೆಸ್ಟ್ ಕೇಳ್ಕೊಳೋದೇನೆಂದರೆ, ಯಾವ ತಮಿಳ್ ಇಂಡಸ್ಟ್ರಿ, ತೆಲುಗು ಇಂಡಸ್ಟ್ರಿಯಲ್ಲಿ, ಮಲಯಾಳಂ ಆಗಲಿ, ಯಾವ ಇಂಡಸ್ಟ್ರಿಯಲ್ಲೂ ಈ ಥರದೊಂದು ದಾಖಲೆಯ ಸಿನಿಮಾ ಯಾರೂ ಮಾಡಿಲ್ಲ. ಇದನ್ನು ಹೆಮ್ಮೆಯಿಂದ ನಾವು ಕನ್ನಡಿಗರು ಪ್ರೌಡ್ಫುಲ್ಲಾಗಿ ಹೇಳ್ಕೊಬೋದು. ಇವತ್ತಿನ ಜನ ಕಂಟೆಂಟ್ ಇಲ್ಲ, ಜನ ಸಿನಿಮಾಗೆ ಬರ್ತಾ ಇಲ್ಲ, ಥಿಯೇಟ್ರಿಗೆ ಬರ್ತಾ ಇಲ್ಲ ಕನ್ನಡ ಸಿನಿಮಾಗೆ. ಸರ್, ಇದಕ್ಕಿಂತ ಒಂದು ಒಳ್ಳೆ ಕಂಟೆಂಟ್ ಯಾರು ಕೊಡೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಇಂಡಸ್ಟ್ರಿಯಲ್ಲಿ, ಇವತ್ತಿನ ಟೆಕ್ನಾಲಜಿಯಲ್ಲಿ ಪ್ರತಿಯೊಂದನ್ನು ಬೇರೆ ಬೇರೆ ಥರ ನಮ್ಮ ಕೇರಳ ಕಡೆ ತುಂಬ ಜನ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರಪ್ಪ, ಕನ್ನಡದಲ್ಲಿ ಮಾಡಲ್ಲ ಅಂತಾರೆ. ಸರ್, ಈ ಥರದೊಂದು ಕಂಟೆಂಟು, ಈ ಥರದೊಂದು ದಾಖಲೆ ಸಿನಿಮಾ ಯಾವ ಇಂಡಸ್ಟ್ರಿಯಲ್ಲಿ ಬಂದಿದೆ ಸರ್? ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಜನಗಳಿಗೆ. ಪ್ರತಿಯೊಬ್ಬರು ಕನ್ನಡ ಸಿನಿಮಾನ ಬಂದು ಕನ್ನಡ ಹೊಸಬ್ರು ಸಿನಿಮಾಗಳು ತುಂಬ ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿದೆ ಸರ್. ಪ್ರತಿಯೊಬ್ಬರು ನಮ್ಮ ಸಿನಿಮಾಗೆ ಯಂಗ್ ಮ್ಯಾನ್ ಸಿನಿಮಾ ಯಾವುದೇ ಕಾರಣ ₹150 150 ಕಾಸು ಸರ್, ನಮ್ಮ ಕಣ್ಣು ತುಂಬ್ಕೊಂಡು ಆಚೆ ಹೋಗ್ತೀರಾ ಸರ್. ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ. ನಮ್ಮ ಈ ಹೊಸಬ್ರನ್ನ, ಹೊಸ ತಂಡನ, ಹೊಸ ಪ್ರಯತ್ನನ ಪ್ರತಿಯೊಬ್ಬರು ನಮ್ಮ ಕನ್ನಡ ಜನಗಳು ಬೆಳೆಸಬೇಕು, ಉಳಿಸ್ಬೇಕು ಅಂತ ಕೇಳ್ಕೊತೀನಿ. ಹಾಗೆ ಕನ್ನಡ ಸಿನಿಮಾ ಇಲ್ಲಿದೆ, ಇಲ್ಲಿಗೆ ತೊಗೊಂಬರೋಕ್ಕೆ ಸ್ವಲ್ಪ ನಿಮ್ಮಂಥ ದೊಡ್ಡವರು, ದಿಗ್ಗಜರು ಪ್ರತಿಯೊಬ್ಬರು ಈ ಥರ ಒಂದು ಒಳ್ಳೆಯ ಸಾಧನೆಗೆ ಬೆಲೆ ಕೊಟ್ಟು ಜನಗಳು ಥಿಯೇಟ್ರಿಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್, ಕನ್ನಡ ಸಿನಿಮಾಗೆ. ದಯವಿಟ್ಟು ನಮಸ್ಕಾರ. ನನ್ನ ಹೆಸರು ನಯನ. ನಾನು ಈ ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಟರ್ ನನ್ನ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ ಜೀವ ತುಂಬಿದ್ದೀನಿ ಅಂತಲೇ ಹೇಳ್ಬೋದು. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಹೊಸೊಬ್ರನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಸಿನಿಮಾ ಇಷ್ಟು ಚೆನ್ನಾಗಿ ರಿವ್ಯೂ ಬರ್ತಿರೋದು ಮತ್ತು ಇಷ್ಟು ಜನಕ್ಕೆ ಕನೆಕ್ಟ್ ಆಗಿರೋದು, ಹಾರ್ಟ್ಲಿ ಎಲ್ಲರೂ ಕಣ್ ತುಂಬ್ಕೊಂಡು ಹೋಗ್ತಿರೋಂಥ ನಮ್ಮ ಸಿನಿಮಾದ ಮಾಂತ್ರಿಕರು, ಟೆಕ್ನಿಷಿಯನ್ಗಳು ನಮ್ಮ ಕನ್ನಡದಲ್ಲಿ ಯಾವ ಲೆವೆಲ್ಗಿದ್ದಾರೆ ಅನ್ನೋದನ್ನು ಯಂಗ್ ಮ್ಯಾನ್ ಸಿನಿಮಾ ತೋರಿಸಿದೆ ಇವತ್ತು. ದಯವಿಟ್ಟು ಸರ್ ನೀವು ಆನೆಸ್ಟಾಗಿ ಸಿಂಗಲ್ ಟೇಕಲ್ಲಿ ನಮ್ಮದೇ ಆದ ಒಂದು ಸಣ್ಣ ಪರಿಧಿ ಇರುತ್ತೆ, ಅದರೊಳಗಡೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಹೋಲ್ ಟೀಮು, ಕ್ಯಾಮ್ರಾಮನ್ ಸಾರು, ಆರ್ಟಿಸ್ಟು, ಅನ್ಬಿಲೇಬಲ್, ತುಂಬ ಚೆನ್ನಾಗಿದೆ. ಮತ್ತು ನಮ್ಮ ಡೈರೆಕ್ಟರ್ ಸಾರ್ದು ಹೋಲ್ ಟೀಮ್ ಎಫರ್ಟ್ ಇಸ್ ಸೋ ಗುಡ್. ಆನೆಸ್ಟ್ಲಿ ಏನು ಹೇಳ್ತೀವಿ ಅಂದರೆ, ಆ ಪರಿಧಿ ಒಳಗಡೆ ಜನ ಸಿಂಗಲ್ ಟೇಕ್ ಅಂತ, ವಾಟ್ ಈಸ್ ಸಿಂಗಲ್ ಟೇಕ್ ಅಂತ ಅರ್ಥ ಆಗಿಬಿಟ್ರೆ ದೇ ವಿಲ್ ಲವ್ ಇಟ್. ಆಮೇಲೆ ಒಂದು ಸಣ್ಣ ರೆಸ್ಪೆಕ್ಟು ಎಲ್ಲರ ಮೇಲೆ ತುಂಬ ಜಾಸ್ತಿ ಆಗುತ್ತೆ. ತುಂಬ ಕಷ್ಟಪಟ್ಟು ಎಲ್ಲ ವರ್ಕ್ ಮಾಡಿದ್ದಾರೆ. ನನ್ನ ವರ್ಕೇ ಈಸಿ, ನಾವು ತುಂಬ ಕಟ್ ಮಾಡಿ ಮಾಡಿದ್ದೀವಿ ಒಂದೇ ಟೇಕಲ್ಲಿ, ಕಟ್ಟೇ ಇಲ್ದಂಗೆ 2.5 ಅವರ್. ಸೊ ತುಂಬ ಚೆನ್ನಾಗಿದೆ. ಜನ ಥಿಯೇಟ್ರಿಗೆ ಬಂದರೆ ದೊಡ್ಡ ಗೆಲುವು. ಆ್ಯಂಡ್ ಗಾಯ್ಸ್, ನಿಮಗೆಲ್ಲ ತುಂಬ ಥ್ಯಾಂಕ್ ಯು. ಸಪೋರ್ಟ್ ಅಸ್, ಜಸ್ಟ್ ಸಪೋರ್ಟ್ ಅಸ್. ಥ್ಯಾಂಕ್ ಯು ಆಲ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೆದಾಗಲಿ, ಆಲ್ ದಿ ಬೆಸ್ಟ್. ಇದೊಂದೇ ಅಲ್ಲ ಯಂಗ್ ಟೀಮು, ಇದು ಈ ಥರದ ಮುಂದೆ ತುಂಬ ಯಂಗ್ ಟೀಮ್ಗಳು ಬರಬೇಕು. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು ಎಲ್ಲದೂ. ಕನ್ನಡ ಆ್ಯಕ್ಚುಲಿ ಈಗಿನ ದಿನಗಳಲ್ಲಿ ಕನ್ನಡ ಮೂವಿಗಳು ಬರ್ತಾ ಇರೋದೇ ಕಡಿಮೆ ಆಗಿದೆ. ಬರ್ತಾ ಇದ್ದರೂ ಅದನ್ನು ಪ್ರೋತ್ಸಾಹಿಸ್ತಾ ಇಲ್ಲ ಥಿಯೇಟ್ರುಗಳಾಗಲಿ, ಜನಗಳು ಆಗಲಿ. ಕನ್ನಡ ಥಿಯೇಟ್ರುಗಳಿಗೆ ಬಂದು ಕನ್ನಡ ಮೂವಿ ನೋಡಿ. ನಮ್ಮ ಯಂಗ್ ಟೀಮನ್ನು ಯಾವ ಥರ ಪ್ರೋತ್ಸಾಹಿಸ್ತಾರೆ ಅದೇ ಥರ ಮುಂದೆ ಬರೋ ಯಂಗ್ ಟೀಮ್ಗಳು ಬೇರೆ ಬೇರೆ ಇರ್ತವೆ, ಅವನ್ನ ಪ್ರೋತ್ಸಾಹಿ, ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ. ಥ್ಯಾಂಕ್ ಯು. ಎಲ್ಲ ಹೊಸ ಪ್ರತಿಭೆಗಳು, ನಿರ್ಮಾಪಕರು ಹೊಸಬ್ರು, ನಿರ್ದೇಶಕರು ಹೊಸಬ್ರು, ಆರ್ಟಿಸ್ಟ್ಗಳೆಲ್ಲ ಹೊಸಬ್ರು, ಎಲ್ರಿಗೂ ನಿಮ್ಗಳ ಕೈಯಲ್ಲೇ ಇದೆ ಅವ್ರು ಮುಂತರುವಂಥದ್ದು. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಹೊಸಬ್ರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮೆಲ್ಲರೂ ಮುಖ ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ. ಡೈರೆಕ್ಟ್ ಮಾಡಿರೋದು ನನ್ನ ಮಗ. ನಾನು ಬೇಡ ಅಂದರೂ ಅಷ್ಟು ಬಿದ್ದಿಲ್ಲ, ನಾನು ಮಾಡೇ ಮಾಡ್ತೀನಪ್ಪ, ನಾನೇನು ಮಾಡಿ ತೋರಿಸ್ತೀನಿ, ಮಾಡೇ ಮಾಡ್ತೀನಿ, ಎಲ್ಲರ ಥರ ತಗೋಬೇಡ ಅಂತ ಹೇಳಿ ಇವತ್ತು ಮಾಡಿ ತುಂಬ ನನಗೆ ಖುಷಿ ಆಗ್ತಾಯಿದೆ. ಎಷ್ಟು ಜನ ಬಂದಿದ್ದೀರಾ, ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ದಯವಿಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ. ಇವತ್ತು ನಮಗೆ ತುಂಬ ಖುಷಿ. ಇವತ್ತಾನ ಒಪ್ಕೊಂತಿರೋ ತಾನೇ ಏನಾದರೂ ಮಾಡಿದ್ದೀವಿ ಅಂತ ಮಾಡಿದರೆ ಸಾಕು, ಜನ ಒಪ್ಕೊಂಡ್ರೆ ಸಾಕು. ಎಲ್ಲ ಫಿಲಮ್ ಥರ ತಗೋಬೇಡಿದ. ಒಂದು ಸಿಂಗಲ್ ಟೇಕಲ್ಲಿ 2.5 ಅವರಲ್ಲಿ ಫಿಲಮ್ ಮಾಡಿದ್ದಾರೆ, ಶ್ರಮ ವಹಿಸಿ ಮಾಡಿದ್ದಾರೆ. ಏನು ಖರ್ಚು ಮಾಡಿ ಇಷ್ಟರಲ್ಲಿ ಮಾಡಿದಾರಲ್ಲ ಅಂತ ಒಂದು ಖುಷಿಪಟ್ಟು ಜನ ತಗೊಂಡ್ರೆ ಸಾಕು ಸರ್, ಅಷ್ಟೇ. ಇನ್ನೇನು ಬೇಡ, ನಮಗೆ ಆಶೀರ್ವಾದ ಮಾಡಿ ಸಾಕು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುನಿಲ್ ಕುಂಬಾರ್ ಅಂತ, DSK ಸಿನಿಮಾದಿಂದ ಈ ಚಲನಚಿತ್ರದ ನಿರ್ವಹಣೆಯನ್ನು ನಾವು ವಹಿಸ್ಕೊಂಡಿದ್ದೀವಿ. ಅಕ್ರಾಸ್ ಕರ್ನಾಟಕ ನಾವು ಎಲ್ಲೆಲ್ಲಿ ರಿಲೀಸ್ ಮಾಡಿದ್ದೀವಿ. ಮೊದಲೇ ಓಪನಿಂಗ್ ಶೋ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನೀವು ಈಗಾಗಲೇ ನೋಡಿರ್ಬೋದು, ಈ ಶೋ ಅಂತ ಕಂಪ್ಲೀಟ್ ಹೌಸ್ಫುಲ್ ಆಗಿತ್ತು. ಇದೊಂದು ಸಿನಿಮಾ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು, ಟೆಕ್ನಿಕಲ್ ಕೆಪಬಿಲಿಟಿನ ಅಪ್ರಿಸಿಯೇಟ್ ಮಾಡುವಂಥದ್ದಾಗಿದೆ.
ಮೊದಲನೇ ಪ್ರಯತ್ನದಲ್ಲಿ ನಮ್ಮ ನಿರ್ದೇಶಕರಾದ ಮುತ್ತುರಾಜ್ ಅವರು ತುಂಬ ಸಕ್ಸಸ್ಫುಲ್ಲಾಗಿ ಇದನ್ನು ನಿರ್ವಹಣೆ ಮಾಡಿದ್ದಾರೆ. ಹಾಗೆ ಕಲಾವಿದರು, ಯಾಕಂದರೆ ಒಂದೇ ಟೇಕಲ್ಲಿ ಮಾಡೋದು ತುಂಬ ಕಷ್ಟ. ನಾವು 1 ನಿಮಿಷ ರೀಲ್ ಮಾಡೋಕ್ಕೆ 10 ಟೇಕ್ ತೊಗೊಳ್ತೀವಿ. ಅಂಥದ್ರಲ್ಲಿ ಅಷ್ಟು ಜನನ ಆರ್ಟಿಸ್ಟ್ ಉಟ್ಕೊಂಡು ಒಂದೇ ಟೇಕಲ್ಲಿ ಸಿನಿಮಾ ಮಾಡಿದ್ದಾರೆ. ಟೆಕ್ನಿಕಲಿ ರಿಯಲಿ ಅಪ್ರಿಸಿಯೇಟ್ ಮಾಡುವಂಥದ್ದು, ಎಲ್ಲರೂ ನೋಡಬೇಕಾದಂಥ ಒಂದು ಚಲನಚಿತ್ರ. ನೋಡಿ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟೈಸನ್ನು ಅಪ್ರಿಸಿಯೇಟ್ ಮಾಡಿ. ತುಂಬ ಧನ್ಯವಾದಗಳು. ಮುತ್ತುರಾಜ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಮಸ್ಕಾರ, ನಾನು ಖುಷಿ ಅನಿತಾ ಅಂತ. ನಮ್ಮ ಇಷ್ಟು ವರ್ಷದ ಕಷ್ಟ ಏನಿದೆಯೋ ಅದು ಇವತ್ತು ನಾವು ಥಿಯೇಟ್ರ್ ಮುಂದೆ ನೋಡಿದ್ದೀವಿ. ಏನು ಮಾತಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ಸೀರಿಯಸ್ಲಿ ಲಿಟ್ರಲಿ ಎಮೋಷ್ನಲ್. ಪ್ಲೀಸ್ ಥಿಯೇಟ್ರಿಗೆ ಬನ್ನಿ, ಕನ್ನಡ ಸಿನಿಮಾ ನೋಡಿ, ಹೊಸ ಕಲಾವಿದ್ರನ್ನ ಬೆಳೆಸಿ. ನಿಮ್ಮಿಂದ ನೀವು ಬಂದು ನಮ್ಮನ್ನು ನೋಡಿದ್ರೆ ನಮ್ಗೆ ಇನ್ನೂ ಹೆಚ್ಚಿನ ಅವಕಾಶ ಸಿಗುತ್ತೆ. ಎಲ್ಲರೂ ಆಶೀರ್ವದಿಸಿ. ನಾವೇನು ಇವಾಗ 2.5 hour ಥಿಯೇಟ್ರಲ್ಲಿ ನೋಡಿದ್ವೋ ಅದರಿಂದ ನಾವು ಅಷ್ಟೇ ಕಷ್ಟಪಟ್ಟಿದ್ದೀವಿ. ಇವತ್ತು ಫೈನಲಿ ನಾವು ಥಿಯೇಟ್ರಲ್ಲಿ ನಮ್ಮನ್ನು ನಾವು ನೋಡಿಕೊಂಡಾಗ ಆದಷ್ಟು ಖುಷಿ. ಅದ್ರ ಮುಂದೆ ಎಷ್ಟು ಏನು ಹೇಳೋಕ್ಕೂ ಏನು ಪದಗಳೇ ಬರ್ತಿಲ್ಲ ನನಗೆ. ಲಿಟ್ರಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹೋಲ್ ಟೀಮ್, ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು, ಮ್ಯೂಸಿಕ್ ಮಾಡಿದ್ದಕ್ಕೆ ನಿಮಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ಇನ್ನೂ ಬನ್ನಿ, ಇನ್ನೂ ನೋಡಿ, ಇನ್ನೂ ಹರಿಸಿ ಆಶೀರ್ವದಿಸಿ, ಕನ್ನಡನ ಬೆಳೆಸಿ. ಥ್ಯಾಂಕ್ ಯು.